ನಮಸ್ಕಾರ ಗೆಳೆಯರೇ, ಕ್ರಿಕ್ ಕನ್ನಡ 360ಗೆ ನಿಮಗೆಲ್ಲರಿಗೂ ಸ್ವಾಗತ. ಕ್ರಿಕೆಟ್ ಲೋಕದ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ಫಾಸ್ಟ್ ಆಗಿ ನೀಡೋ ನಮ್ಮ ಚಾನೆಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇನ್ನೇನು IPL ಹಬ್ಬ ಶುರುವಾಗಲು ಕೇವಲ ಕೆಲವೇ ದಿನಗಳು ಬಾಕಿ ಇವೆ. ಎಲ್ಲ RCB ಅಭಿಮಾನಿಗಳಲ್ಲೂ ಈಗ ಒಂದೇ ಪ್ರಶ್ನೆ, ನಮ್ಮ ಬೆಂಗಳೂರು ಪಂದ್ಯಗಳ ಟಿಕೆಟ್ ಯಾವಾಗ ಸಿಗುತ್ತೆ ಅಂತ. ಒಂದು ಕಡೆ ಚೆನ್ನೈ ಮತ್ತು ಮುಂಬೈ ತಂಡಗಳು ಆಲ್ರೆಡಿ ದೊಡ್ಡ ಮಟ್ಟದ ಇವೆಂಟ್ಗಳನ್ನು ರೋರ್ ಇವೆಂಟ್ ಪ್ಲಾನ್ ಮಾಡಿಕೊಂಡಿವೆ. ಆದರೆ RCB ಕಡೆಯಿಂದ ಈ ಬಾರಿ ಅನ್ಬಾಕ್ಸ್ ಇವೆಂಟ್ ಬಗ್ಗೆ ಯಾವುದೇ ಅಧಿಕೃತ ಅಪ್ಡೇಟ್ ಇಲ್ಲದಿರೋದ್ರಿಂದ ಈ ಸಲ ಇವೆಂಟ್ ಕ್ಯಾನ್ಸಲ್ ಆಗಿದೆ ಅನ್ನೋ ಮುನ್ಸೂಚನೆ ಸಿಕ್ಕಿದೆ. ಮೊದಲ ಪಂದ್ಯಕ್ಕೆ ಇನ್ನು ಕೇವಲ 6 ದಿನಗಳು ಮಾತ್ರ ಬಾಕಿ ಇದ್ದರೂ RCB ಮ್ಯಾನೇಜ್ಮೆಂಟ್ ಟಿಕೆಟ್ ರಿಲೀಸ್ ಬಗ್ಗೆ ಯಾಕೋ ಇನ್ನೂ ಮೌನವಾಗಿದೆ. ಟಿಕೆಟ್ ಬಗ್ಗೆ RCB ತನ್ನ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಒಂದು ಸ್ಪಷ್ಟ ಸಂದೇಶ ನೀಡಿದೆ. ಈ ಬಾರಿ ಯಾವುದೇ ಆಫ್ಲೈನ್ ಟಿಕೆಟ್ ಇರುವುದಿಲ್ಲ, ಕೇವಲ ಆನ್ಲೈನ್ ಮೂಲಕ ಮಾತ್ರ ಟಿಕೆಟ್ ಮಾರಾಟವಾಗಲಿದೆ. ಸ್ಟೇಡಿಯಂ ಮುಂದೆ ಜನಜಂಗುಳಿ ಮತ್ತು ಉದ್ದನೆಯ ಕ್ಯೂ ತಪ್ಪಿಸಲು ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ. ಆದ್ದರಿಂದ ಯಾವುದೇ ಫೇಕ್ ವೆಬ್ಸೈಟ್ ಅಥವಾ ಟಿಕೆಟ್ ಬ್ಲಾಕ್ನಲ್ಲಿ ಮಾರುವವರನ್ನ ನಂಬಬೇಡಿ, ಮೋಸ ಹೋಗಬೇಡಿ ಅಂತ RCB ಎಚ್ಚರಿಕೆ ನೀಡಿದೆ. ಇನ್ನು ಟಿಕೆಟ್ ಹಂಚಿಕೆ ವಿಷಯಕ್ಕೆ ಬಂದರೆ ನಿಮಗೊಂದು ಶಾಕಿಂಗ್ ನ್ಯೂಸ್ ಇದೆ. ಕೇವಲ 40% ರಿಂದ 50% ಟಿಕೆಟ್ ಮಾತ್ರ ಸಾರ್ವಜನಿಕರಿಗೆ ಆನ್ಲೈನ್ನಲ್ಲಿ ಲಭ್ಯವಿರುತ್ತೆ. ಉಳಿದಂತೆ 20 ರಿಂದ 25% KSCA ಸದಸ್ಯರಿಗೆ ಮತ್ತು ಕ್ಲಬ್ಗಳಿಗೆ ಮೀಸಲಿಡಲಾಗಿದೆ. 15 ರಿಂದ 20% ಸ್ಪಾನ್ಸರ್ಗಳಿಗೆ ಹಾಗೂ 10% ಕಾಂಪ್ಲಿಮೆಂಟರಿ ಪಾಸ್ಗಳಾಗಿ ಹೋಗುತ್ತವೆ. ಅಂದ್ರೆ ಅತಿ ಕಡಿಮೆ ಟಿಕೆಟ್ಗಳು ಮಾತ್ರ ನಮಗೆ ಸಿಗೋದ್ರಿಂದ ಈ ಬಾರಿ ಡಿಮ್ಯಾಂಡ್ ತುಂಬಾನೇ ಜಾಸ್ತಿ ಇದೆ. ಆದರೆ ಒಂದು ಖುಷಿಯ ವಿಚಾರ ಅಂದ್ರೆ ಪಂದ್ಯದ ಟಿಕೆಟ್ ಹೊಂದಿರುವವರಿಗೆ ಉಚಿತ ಮೆಟ್ರೋ ಪ್ರಯಾಣದ ವ್ಯವಸ್ಥೆ ಮಾಡಲಾಗಿದೆ. ಇದು ನಿಜಕ್ಕೂ RCB ಅಭಿಮಾನಿಗಳಿಗೆ ಒಂದು ಒಳ್ಳೆಯ ಸುದ್ದಿ. ಸದ್ಯಕ್ಕಂತೂ ಆನ್ಲೈನ್ ಟಿಕೆಟ್ ಲಿಂಕ್ ಯಾವಾಗ ಓಪನ್ ಆಗುತ್ತೆ ಅಂತ RCB ತಿಳಿಸಿಲ್ಲ. ನಾವು ಆ ಅಪ್ಡೇಟ್ ಬಂದ ತಕ್ಷಣ ನಿಮಗೆ ತಿಳಿಸುತ್ತೇವೆ. ಅಲ್ಲಿಯವರೆಗೂ ನಮ್ಮ ಚಾನಲ್ ನೋಡ್ತಾ ಇರಿ. ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.